ಫ್ರ್ಯಾಕ್ಷನ್ ಆಫ್ ಸೆಕೆಂಡಲ್ಲಿ 1 ಮೆಟ್ರೋ ಮಿಸ್ ಆಯಿತು. ಈಗ ನಾವು 1/4 ಗಂಟೆ ವೆಯ್ಟ್ ಮಾಡೋ ಪರಿಸ್ಥಿತಿ. ಬಸ್ ವೇಟ್ ಆ್ಯಂಡ್ ಗೋ ಗಾಯ್ಸ್. ಈಗ RV ರೋಡಿಂದ ಮೆಜೆಸ್ಟಿಕ್ಕಿಗೆ ನಮ್ಮ ಪಯಣ. ಜಸ್ಟ್ ಎಂಟರ್ಡ್ ಆನ್ ಮೆಜೆಸ್ಟಿಕ್. ಸೊ ಇಲ್ಲಿಂದ ಯಾವ್ಯಾವ ಮಾಲ್ಗೆ ಏನು ಎಂತು ಅಂತ ಎಂಟರ್ಡ್ ಆನ್ ಮಂತ್ರಿ ಮಾಲ್ ಗಾಯ್ಸ್. ಫುಲ್ ಲೈಟಿಂಗ್. ಸೊ ನಾವು ಫಸ್ಟ್ ಎಂಟರ್ ಆಗಿದ್ದು ಮಂತ್ರಿ ಮಾಲಿಗೆ. ಸೊ ಕ್ರಿಸ್ಮಸ್ ಪ್ರಯುಕ್ತ ಹೇಗೆಲ್ಲ ಡೆಕೋರೇಷನ್ ಆಗಿದೆ ಲೆಟ್ಸ್ ಸಿ ಗಾಯ್ಸ್. ಸೊ ಫೈನಲಿ ನಾವು ಎಂಟ್ರಿ ಕೊಟ್ಟಿದ್ದು ಮಂತ್ರಿ ಮಾಲಿಗೆ. ಸೊ ವೆಲ್ಕಮ್ ಟು ಮಂತ್ರಿ ಮಾಲ್. ಬನ್ನಿ ನೋಡೋಣ ಹೇಗೆಲ್ಲ ಡೆಕೋರೇಷನ್ ಮಾಡಿದ್ದಾರೆ ಅಂತ. ಲೆಟ್ಸ್ ಗೋ. ಸೊ ಕ್ರಿಸ್ಮಸ್ ಆಗಿರೋದ್ರಿಂದ ಕ್ರಿಸ್ಮಸ್ ಥೀಮಲ್ಲಿ ಫುಲ್ಲು ಮಾಲ್ ಎಲ್ಲ ಫುಲ್ ಡೆಕೋರೇಟ್ ಆಗಿತ್ತು. ನೋಡ್ಲಿಕ್ಕಂತೂ ಸೂಪರ್ ಫ್ಯಾಂಟಾಸ್ಟಿಕ್ ಫ್ಯಾಬುಲಸ್ ಅಂತಲೇ ಹೇಳ್ಬೋದು. ಸಲ್ಟಿ ಸ್ಕ್ಯಾರಿಯರ್ಸ್ ಶೋಸ್ ಶಾಲನ್ನು ಕರಿತಿದ್ದೀನಿ ಹೋಗೋಣ ಅಂತ. ಬೇಡ ಅಂತಿದ್ದಾಳು ಅವಳು. ಮೇರಿ ಕ್ರಿಸ್ಮಸ್. ಸೊ ಕ್ರಿಸ್ಮಸ್ ಥೀಮಲ್ಲಿ ಎಲ್ಲ ಡೆಕೋರೇಷನ್ ಆಗಿದೆ ಗಾಯ್ಸ್. ಸ್ಟೋರಿಗೆ ಫೋಟೋಸ್ ಚೆನ್ನಾಗಿ ಬರ್ತಾವ ಈಗ. ಶುಗರ್ ಪೇಷಂಟಿಗೆ ಶುಗರ್ಲೆಸ್ ಕಾಫಿ, ಶುಗರ್ ಬೇಕಂದವ್ರಿಗೆ ಶುಗರ್ ಕಾಫಿ. ನಿಜ ಹೇಳ್ತೆ, ನಮಗೆ ಲೋಕಲ್ ಎಷ್ಟೋ ಬೆಟರ್ ಆಯ್ತು. 150 ಕೋಂಬೋ ನನ್ನಂತಳಿಗೆ ಈ ರಿಚ್ ಕಿಡ್ಗಲ್ಲ. ಗಾಯ್ಸ್ ಯಪ್ಪ. ಸೊ 130 rupees ಕಾಫಿ ಮಚ್ ಗ್ಲಾಸ್. ಇವಳ ರೂಲ್ಸ್ ಪ್ರಕಾರ ಇದ್ದರೆ ನೆಮ್ಮದಿಯಾಗಿರಬೇಕು. ಇವತ್ತು ಸಾಯ್ತೀವೋ ಇರ್ತೀವೋ ಗೊತ್ತಿಲ್ಲ. ಏನದು ನಾಳೆ ಇರ್ತೀವಲ್ವೋ ಗೊತ್ತಿಲ್ಲ, ಇವತ್ತು ತಿನ್ಬೇಕು. ಸೊ ಇವಳ ಜೊತೆ ಬಂದರೆ ಪಕ್ಕ ಫುಲ್ ಏನು ಹೇಳ್ತಾರೆ, ದುಡ್ಡೆಲ್ಲ ಖಾಲಿ ಓಕೆ ಆಗುತ್ತೆ ಪಕ್ಕ. ಒನ್ಸ್ ಅಗೇನ್ ಮೇರಿ ಕ್ರಿಸ್ಮಸ್ ಅಂತ ಹೇಳ್ತಾ ನಮ್ಮ ಮಾಲಿಗೆಲ್ಲ ಒಂದು ರೌಂಡ್ ಹೊಡೆದು ಬಾಯ್ ಹೇಳಿ ಅಲ್ಲಿನ ವೈಬ್ನೆಲ್ಲ ನೋಡಿ ಮುಗಿಸ್ಕೊಂಡು ನೆಕ್ಸ್ಟ್ ನಾವು ಹೊರಟಿದ್ದೆಲ್ಲಿಗೆ ಗೊತ್ತಾ, ಅಲ್ಲೇ ಪಕ್ಕದಲ್ಲಿದ್ದ ಪ್ಯಾಲೇಸ್ ಗ್ರೌಂಡಿಗೆ. ಸೊ ಯಾಕೆ ಏನು ಎಂತು ಅಂದರೆ, ಪ್ಯಾಲೇಸ್ ಗ್ರೌಂಡಲ್ಲಿ 51ನೇ ವರ್ಷದ ಕೇಕ್ ಶೋ ನಡೆಸಲಾಗ್ತಿತ್ತು. ಸೊ ಅಲ್ಲಿಂದನೇ ಮಂತ್ರಿ ಮಾಲಿಂದ ಕೇವಲ 2 ಕಿಲೋಮೀಟರ್ ದೂರ ಇತ್ತು. ಸೊ ಅಲ್ಲಿಂದ ನಾವು ಹೋಗಿದ್ದೆ ನೆಕ್ಸ್ಟ್ ಕೇಕ್ ಶೋ. ಲೆಟ್ಸ್ ಸಿ ಹೌ ಇಟ್ ಡೆಕೋರೇಟ್. ಟಿಕೆಟ್ ತೊಗೊಂಡ್ವಿ. 3 ವರ್ಷ ಮೇಲ್ಪಟ್ಟವ್ರಿಗೆ ಟಿಕೆಟ್ ಇಲ್ಲ ಅಂತೆ. ಸೊ ಇವಳಿಗೆ ಟಿಕೆಟ್ ಇಲ್ಲ ನಾನು ಒಬ್ಬಳಿಗೆ. ಸೊ ಈ ಕೇಕ್ ಶೋ 51ನೇ ವರ್ಷದ ಕೇಕ್ ಶೋ ಆಗಿದ್ದು. ಈ ಕೇಕ್ ಶೋ ಅಲ್ಲಿ ಏನೆಲ್ಲ ಇತ್ತು ಅಂದರೆ, ಒಂದು ಬೆಂಗಳೂರು ಪ್ಯಾಲೇಸ್ ಆಗಿರ್ಬೋದು, ಅದಲ್ದಿರ ವಾಲ್ಕೆನ್ ಚರ್ಚ್ ಆ್ಯಂಡ್ ಇನ್ನೂ ಯುನೀಕಾಗಿ ಕೇಕಲ್ಲೇ ಮಾಡಿರುವಂಥದ್ದು. ಇದು ನಿಜವಾಗ್ಲೂ ಕೇಕೇನಾ ಅಂತ ಅನಿಸ್ಬಿಟ್ಟಿತ್ತು. ಸೋ ಮೆನಿ ಥಿಂಗ್ಸ್ನ ಇಲ್ಲಿ ಕೇಕಲ್ಲಿ ಎಷ್ಟು ಯುನೀಕಾಗಿ ಎಷ್ಟು ಡೀಟೇಲ್ ಆಗಿ ಡಿಸೈನ್ ಮಾಡಿದರು ಅಂದರೆ ನೋಡೋಕ್ಕೆ 2 ಕಣ್ಣು ಸಾಲ್ತಿರಲಿಲ್ಲ. ಪಾಂಡ ಆಗಿರ್ಬೋದು, ಮಾಡ್ರನ್ ಕೇಕ್ ಆಗಿರ್ಬೋದು, ಯುನಿಕ್ ಕೇಕ್ಸ್ಗಳು, ಮತ್ತು ವಿಕ್ಟ್ರಿಯಲ್ಲಿ ಗೆದ್ದಂತಹ ಗೌನ್ ಶೇಪ್ ಕೇಕ್ ಆಗಿರ್ಬೋದು, ಶೆಫ್ ಕೇಕ್ ಆಗಿರ್ಬೋದು, ಆ್ಯಂಡ್ ಯೂನಿಕಾರ್ನ್ ಯಾರಿಗೆಲ್ಲ ಇಷ್ಟ ಯೂನಿಕಾರ್ನ ಕೇಕ್ ಆಗಿರ್ಬೋದು. ಹಾಗೆ ನಾನಾ ಬಗೆಯ ಕೇಕ್ಗಳಿಂದ ಅದನ್ನು ಅವ್ರು ಡೆಕೋರೇಷನ್ ಮಾಡಿದ್ರು. ನೋಡೋರ ಕಣ್ಣಿಗೆ ಅದು ನಿಜವಾಗ್ಲೂ ಕೇಕೇನಾ ಅಂತ ಅನ್ನಿಸ್ತಿತ್ತು, ಅಷ್ಟು ಚೆನ್ನಾಗಿತ್ತು. ಅದಲ್ದಿರ ಈ ಪೂರಿ ಜಗನ್ನಾಥ ಸ್ವಾಮಿಯ ಕೃಷ್ಣನೊಂದು ಮೂರ್ತಿ ಮಾಡಿದ್ರು. ಎಷ್ಟು ಯುನೀಕ್ ಅಟ್ರಾಕ್ಟಿವ್ ಆಗಿತ್ತು ಅಂದರೆ ನೋಡೋಕ್ಕೆ 2 ಕಣ್ಣು ಸಾಲ್ತಿರ್ಲಿಲ್ಲ ನಮಗಂತೂ. ಗೈಸ್, ಹಾರ್ಟ್ ಆ್ಯಂಡ್ ಲವ್ ಕೇಕ್ ಬ್ಯಾಡ್, ಮೈ ಹಾರ್ಟ್ ಇಸ್ ಬ್ರೋಕನ್. ಅದರಲ್ಲಂತೂ ತುಪ್ಪಗಳಲ್ಲಿ ನಂಬರ್ 1 ಆದ GRB ತುಪ್ಪದ ಒಂದು ಮಾಡೆಲ್ ಅಂತೂ ಸಖತ್ತಾಗಿ ಮಾಡಿದ್ರು. ತುಪ್ಪ ಇಲ್ಲಿ ತುಪ್ಪ. ಚಾಕ್ಲೇಟ್ ಯಾವ್ದ್ರಲ್ಲಿ ಮಾಡ್ತಾರೆ ಹೇಳು? ಚಾಕ್ಲೇಟ್ ಕೋಕೋ. Say bye bye to 2025. ನನ್ನ ಲೈಫಲ್ಲಿ ಆಗಿರೋ 25 ಮೆಮೊರೀಸ್ನೆಲ್ಲ ಕಿತ್ತಾಕಿ 26ಗೆ ಮೂವ್ ಆನ್ ಆಗಬೇಕು.
ಗಾಡಿ ಗುದ್ದಿ ಮರ ಹಾಳಾಗಿದೆ ಚಾಲು. ಗಾಡಿ ಗುದ್ದು ಮರ ಹಾಳಾಗಿದೆ ಅಲ್ಲ, ಮರ ಗುದ್ದು ಗಾಡಿನೇ ಹಾಳಾಗಿದೆ. ಗೈಸ್, ಮೋಸ್ಟ್ ಎಲ್ಲರಿನ ಫುಟ್ಬಾಲ್ ಪ್ಲೇಯರ್ ರೊನಾಲ್ಡೋ. ಸುರುಕನ ಮರ ಡುನ್ಕನ. ಸೊ ಅದೆಲ್ಲ ಮುಗಿದ ಮೇಲೆ ನೆಕ್ಸ್ಟ್ ಎಂಟ್ರೆನ್ಸಲ್ಲಿ ಸಿಗುವಂಥದ್ದು ನಮಗೆ ತಿನ್ಲಿಕ್ಕೆ. ಸೊ ಕೇಕ್ ಶೋ ಆದಮೇಲೆ ಅಲ್ಲೇ ಮುಂದೆ ಇದ್ದಂಥ ಸ್ಟಾಲ್ಸ್ಗಳಿಗೆ ನಮ್ಮ ಭೇಟಿ ನೀಡಿದ್ವಿ. ಸ್ಟಾಲ್ಸ್ಗಳನ್ನೆಲ್ಲ ನೋಡ್ಕೊಂಡು ಮುಂದೆ ಬರುವಾಗ ಇಲ್ಲೊಬ್ಬರು ಯುನಿಕ್ ಆಗಿ ಕಾಮಿಕ್ ರಿಲೇಟೆಡ್ ಆಗಿರುವ ಚಿತ್ರಗಳನ್ನು ಫನ್ನಿ ಡ್ರಾಯಿಂಗ್ನ ಬಿಡಿಸ್ತಿದ್ರು. ಸೊ ಲೈವ್ ಡ್ರಾಯಿಂಗ್ 5 ಮಿನಿಟ್ಸಲ್ಲಿ ಎಷ್ಟು ಯುನೀಕಾಗಿ ಬಿಡಿಸಿದ್ರು ಅಂದರೆ ನಮಗೆ ನೋಡಿ ರೋಮಾಂಚನ ಆಯಿತು. ಸೊ ಅದನ್ನೆಲ್ಲ ನೋಡಿ ಮುಗಿಸಿ ಸ್ಟಾಲ್ನ ಕಡೆಗೆ ನಮ್ಮ ಪಯಣ ಮುಂದುವರಿತು. ಅಲ್ಲಂತೂ ನಾನಾ ಬಗೆಯ ಶಾಪ್ಗಳಿತ್ತು. ಸೊ ಫ್ಯಾನ್ಸಿ ಐಟಮ್, ದಿನಸಿ ಐಟಮ್, ಗ್ರಾನೈಟ್ಸ್ಗಳಾಗಿರ್ಬೋದು, ನಾನಾ ಥರದಿತ್ತು. ಅದರಲ್ಲಂತೂ ನಮ್ಮ ಕುಳ್ಳಿ ಎಲ್ಲ ಅಂಗಡಿಗೆ ಹೋಗಿ ಪರ್ಚೇಸಿಂಗ್ ಆಗಿರ್ಬೋದು ಹೋಗಿ ಟ್ರಯಲ್ ನೋಡ್ತಾ ಇದ್ಲು. ಇವಳಿಂದಾಗಿ ನನಗೆ ಸಾಕಾಗೋಯ್ತಪ್ಪ. ಎಕ್ಸ್ಕ್ಯೂಸ್ ಮೀ ಮೇಡಮ್, ಎಕ್ಸ್ಕ್ಯೂಸ್ ಮೀ, ಐ ಆಮ್ ಎ ಸ್ಟ್ರೀಟ್ ಫೋಟೋಗ್ರಾಫರ್. ಎಕ್ಸ್ಕ್ಯೂಸ್ ಮೀ ಮೇಡಮ್, ಎಕ್ಸ್ಕ್ಯೂಸ್ ಮೀ, ನೀವು ತುಂಬ ಯೂನಿಕಾಗಿ ಚಿಕ್ಕ ಮಕ್ಳ ಥರ ಬಲೂನ್ ಬಿಡ್ತಿದ್ದೀರಾ. ಕ್ಯಾನ್ ಐ ಟೇಕ್ ಸಮ್ ಫೋಟೋಸ್? ಮೇಡಮ್ ಒಂದು ಫೋಟೋ ಮೇಡಮ್, ಪ್ಲೀಸ್ ಮೇಡಮ್ ಪ್ಲೀಸ್ ಮೇಡಮ್. ನಾವು ದೊಡ್ಡವರಾದ್ರು ಸಣ್ಣ ಮಕ್ಳಂಗೆ ಆಡಬೇಕು. ಶಾಲೆ ಸಾಕಲ್ಲ ನಿನಗೆ 3 ವರ್ಷ ಮಗುವಿಗೆ? ಹೋಗುತ್ತೆ. ಏನು ಗೊತ್ತಾ, ನಾವು ಎಷ್ಟು ದೊಡ್ಡವರಾದರೂ ಮಕ್ಕಳ ಥರ ಆಡೋದನ್ನ ಬಿಡಬಾರ್ದು. ಯಾಕಂತ ಹೇಳಿದ್ರೆ ನಾವು ಮಕ್ಕಳಾಗಿ ಚೆನ್ನಾಗಿ ಕಾಣ್ತೇವೆ. ಹೌದು, ಈ ಮಗುನ ಸಹಿಸ್ಕೊಳ್ಳೋ ಹುಡುಗ ಎಲ್ಲಿದ್ದಾನೋ ಏನೋ, ನಮ್ಮ ಕುಳ್ಳಿ ಕಾಟ ತಡೆಯುವಂಥ ಹುಡುಗ ಎಲ್ಲಿದ್ದಾನೋ ಏನೋ ಅಂತ ಯೋಚನೆ ಮಾಡಿಕೊಂಡು 51ನೇ ಕೇಕ್ ಶೋಗೆ ಟಾಟಾ ಬೈ ಬೈ ಹೇಳಿ ಅಲ್ಲಿಂದ ಬಸ್ಸಲ್ಲಿ ಹೊರಟು RV ರೋಡ್ ತನಕ ಬಂದ್ವಿ. RV ರೋಡಲ್ಲಿ ಬಂದು ನೋಡುವಾಗ ನಮಗೆ ಶಾಕ್. ಯಾಕಂದರೆ ಟೈಮ್ ಎಷ್ಟಾಗಿತ್ತು ಅಂದರೆ 10 ಆಗಿತ್ತು ಗೈಸು. ಆ ಟೈಮ್ನ ನೋಡಿ ನಾವಂತೂ ಫುಲ್ ಶಾಕ್ ಆದ್ವಿ. ಇನ್ನೂ ಹೋಗಿ ರೀಚ್ ಆಗಿಲ್ವಲ್ಲ, ಏನು ಕತೆ ನಮ್ಮದು ಅಂತ. ಸೊ ಅಲ್ಲಿಂದ ನಾವು ನೆಕ್ಸ್ಟ್ ರೀಚ್ ಆಗಿದ್ದು ಹೊಸರೋಡಿಗೆ ಹೋಗಿ ಬಂದ ಮೇಲೆ ನೆಕ್ಸ್ಟ್ ಅಲ್ಲೇ ಎಗ್ ಫ್ರೈಡ್ ರೈಸ್ನ ತಿಂದ್ಕೊಂಡು ನೆಕ್ಸ್ಟ್ ನಮ್ಮ ರೂಮ್ ಕಡೆಗೆ ಪಯಣ. ಸೊ ಯಾರನ್ನ ಮರೆತು ನಮ್ಮ ರೂಮ್ಮೇಟ್ಸ್ನ ಬರೆಯೋಕ್ಕಾಗಲ್ಲ. ಸೊ ನಮ್ಮ ರೂಮ್ಮೇಟ್ಸಿಗೆ ಐಸ್ ಕ್ರೀಮ್ ತೊಗೊಂಡು ನಮ್ಮ ಪಯಣ ರೂಮಿನ ಕಡೆಗೆ. ಸೊ ಇದಾಗಿತ್ತು ಇವತ್ತಿನ ಲಾಗ್. ಈ ಲಾಗ್ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಯಾರನ್ನ ಮಾತ್ರ ನಮ್ಮ ರೂಮ್ಮೇಟ್ಸ್ನ ಬರೆಯೋಂಗಿಲ್ಲ, ಯಾಕಂದರೆ ಅವರಿಲ್ಲದ ಇವತ್ತಿನ ಡೇ ತುಂಬ ಬೋರ್ ಆಗಿತ್ತು ಅಂತ ಹೇಳ್ತಾ ಸೂನ್ ಆದಷ್ಟು ಬೇಗ ನಮ್ಮ ಗ್ಯಾಂಗ್ ಒಟ್ಟಿಗೆ ಇನ್ನೊಂದು ಮಾಡ್ತೀನಿ. ಮತ್ತೆ ಸಿಗೋಣ ಗೈಸ್, ಬಾಯ್.